ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸ್ ಇಂದ ನಾನು ಇವತ್ತು ಡೀಟೇಲ್ಸ್ ಕೊಡ್ತಾ ಇರೋದು ಬಂದು ಬ್ರ್ಯಾಂಡ್ ನ್ಯೂ ಸಿಯಾಜ್. ಬರೀ 1,000 ಕಿಲೋಮೀಟರ್ ರನ್ ಆಗಿರುವಂತ ಬ್ರ್ಯಾಂಡ್ ನ್ಯೂ ಗಾಡಿ ಇದು. ಇದರಲ್ಲಿ ಯಾವ ಕಿಟ್ ಹಾಕಿದ್ದೀನಿ, ಟ್ಯಾಂಕ್ ಯಾವ್ದು ಹಾಕಿದ್ದೀನಿ, ಫಿಟ್ಟಿಂಗ್ ಯಾವ ತರ ಬಂದಿದೆ, ಆಮೇಲೆ ಗಾಡಿ ಕೂಡ ಕಸ್ಟಮರ್ ಓಡಿಸಿದ್ದಾರೆ, ಯಾವ ತರ ಫೀಲಿಂಗ್ ಇದೆ ಅನ್ನೋದು ಇದ್ರಲ್ಲಿ ಕೇಳಬಹುದು. ಇದು ಎಲ್ಲ ಗಾಡಿ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟ್ಯಾಂಕ್ ಹಾಕಿದೀವಿ. ಕಸ್ಟಮರ್ ಫೀಲಿಂಗ್ ಬೇರೆ ಲೆವೆಲ್ಗಿದೆ, ಅದನ್ನ ಹೇಳ್ತಾರೆ ಯಾವ ಟ್ಯಾಂಕು ಏನು ಯಾವ ತರ ಇದೆ ಅಂತ. ನೀವು ಈ ವಿಡಿಯೋ ಕಂಟಿನ್ಯೂ ನೋಡ್ತಾರೆ, ನಿಮಗೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ನೀವು ಕೂಡ ಇದೇ ಟ್ಯಾಂಕ್ ಹಾಕೊಳ್ಳಿ, ಇದೇ ತರ ಸೂಪರ್ ಆಗಿರುತ್ತೆ ಗಾಡಿ, ನೀವು ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಏನೇ ಮಾಹಿತಿ ಬೇಕಂದ್ರೂ ಇಲ್ಲಿ ತೋರಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ನಿಮ್ದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ, ಹೊಸದು ಹಳೇದು, ಆಟೋಮೆಟಿಕ್ ಗೇರು, ಮ್ಯಾನ್ಯುಯಲ್ ಗೇರು, ಟರ್ಬೋ, ನಾನ್ ಟರ್ಬೋ, ಹೈಬ್ರಿಡ್, ಮತ್ತೊಂದು ಯಾವುದೇ ಸ್ಮಾರ್ಟ್ ಹೈಬ್ರಿಡ್ ಯಾವುದೇ ಇರಲಿ, ಎಲ್ಲ ಗಾಡಿಗೂ ನಾವು CNG ಹಾಕೋಬಹುದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು CNG ಹಾಕೊಳ್ಳಿ, ನಿಮ್ದು ಕೂಡ 50% ಅರ್ಧಕ್ಕಿಂತ ಜಾಸ್ತಿ ಪೆಟ್ರೋಲ್ ಕಾಸು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಶುರು ಮಾಡ್ತಾ ಇದ್ದೀನಿ. ನೋಡಿ, CNG ಸಿಯಾಜ್ ಫ್ರಂಟ್ ರೂಮ್ ಅಲ್ಲಿ ತೋರಿಸ್ತಾ ಇದೀನಿ, ಇಂಜನ್ ರೂಮ್ ಅಲ್ಲಿ ಯಾವ ತರ ಫಿಟ್ಟಿಂಗ್ ಬರುತ್ತೆ ಏನು ಅಂತ. ಪ್ರತಿ ಗಾಡಿಯಲ್ಲಿ ಹೇಳ್ತಾ ಇರ್ತೀನಿ ನಾನು, ಯಾವ್ದೇ ತರ ಸರ್ವಿಸ್ ಮಾಡ್ಸಕ್ಕೆ ಮತ್ತೊಂದಕ್ಕೆಲ್ಲ ಏನು ಅಡ್ಡಿ ಆಗಲ್ಲ ನಿಮ್ಗೆ ಅಂತೇಳಿ. ಅದೇ ತರ ಬಂದಿರುತ್ತೆ ಫಿಟ್ಟಿಂಗು, ನೀವು ನೋಡ್ಬೋದು. ನೋಡಿ, ಈ ಗಾಡಿ ಬಂದ್ಬಿಟ್ಟು ಈ ಕಡೆ ಅಂತೂ ಏನು ಫಿಟ್ಟಿಂಗ್ ಆಗಿಲ್ಲ, ನೋಡಿ ಕ್ಲಿಯರ್ ಆಗಿದೆ. ಎಲ್ಲಾ ತರ ಮೆಕ್ಯಾನಿಕ್ ಕೆಲಸ ಆರಾಮಾಗಿ ಮಾಡಿಸ್ಕೋಬಹುದು ನೀವು, ಯಾವುದು ನಿಮ್ಗೆ ಅಡ್ಡಿ ಆಗೋದಿಲ್ಲ. ನೋಡಿ, ಎಲ್ಲ ಕ್ಲಿಯರ್ ಆಗಿದೆ. ಹಿಂದೆ ಕಡೆ ಇಂಜನ್ ರೂಮ್ ಅಲ್ಲೂ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಬರೀ ಇಂಜೆಕ್ಟರ್ ಮಾತ್ರ ಹಾಕಿರ್ತೀವಿ, ಇಲ್ಲೊಂದು ಫಿಲ್ಟರ್ ಹಾಕಿರ್ತೀವಿ, ಮ್ಯಾಪ್ ಸೆನ್ಸರ್, ರೆಡ್ಯೂಸರ್, ECM, ಇದಿಷ್ಟೇ ಆಡ್ ಆಗೋದಿಲ್ಲ, ಬೇರೆ ಇನ್ನೇನು ಆಡ್ ಆಗಲ್ಲ. ಆಮೇಲೆ ಕಂಪನಿಯಿಂದ ಬಂದಿರುವಂತ ವೈರಿಂಗ್ ಯಾವುದೇ ತರ ಏನು ಆಲ್ಟ್ರೇಷನ್ ಮಾಡಲ್ಲ, ಯಾವುದು ಡಿಸ್ಮೆಂಟಲ್ ಕೂಡ ಮಾಡಲ್ಲ. ವೈರಿಂಗ್, ಸಾಕೆಟ್, ಸೆನ್ಸರ್ ಯಾವುದೂ ಎಲ್ಲಾನು ಒರಿಜಿನಲ್ ಆಗಿ ಹಂಗೆ ಇರುತ್ತೆ. ಗಾಡಿಯಲ್ಲಿರುವಂತ ಸ್ಮಾರ್ಟ್ ಹೈಬ್ರಿಡ್ ಆಪ್ಷನ್ ಕೂಡ ಕ್ಲೀನ್ ಆಗಿ ವರ್ಕ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಇದ್ರೆ ಅದು ಕೂಡ ವರ್ಕ್ ಆಗುತ್ತೆ, ಎಲ್ಲಾನು ವರ್ಕ್ ಆಗುತ್ತೆ, ಯಾವುದು ಡಿಸ್ಮೆಂಟಲ್ ಮಾಡಲ್ಲ. ಹಂಗಾಗಿ ಯಾವುದೇ ತರ ಭಯ ಬೇಡ ನಿಮ್ಗೆ, ಆರಾಮಾಗಿ ನಿಮ್ದು ಯಾವುದೇ ತರ ಗಾಡಿ ಇರಲಿ, ಪೆಟ್ರೋಲ್ ಗಾಡಿ ಇದ್ರೆ CNG ಹಾಕಿಸ್ಕೊಳ್ಳಿ, ಚಿಕ್ಕ ಟ್ಯಾಂಕ್ ಇದ್ರೆ ದೊಡ್ಡ ಟ್ಯಾಂಕ್ ಹಾಕಿಸ್ಕೊಳ್ಳಿ. ಯಾವುದೇ ತರ CNGಗೆ ಏನೇ ಸೊಲ್ಯೂಷನ್ ಬೇಕು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ವಾ, ಇಂಜನ್ ರೂಮ್ ಈ ತರ ಕ್ಲಿಯರ್ ಆಗಿರುತ್ತೆ. ಆಮೇಲೆ ಒಳಗಡೆ ಏನಿಲ್ಲ, ಚಿಕ್ಕದೊಂದು ಸ್ವಿಚ್ ಬಂದಿರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಈ ತರ ಒಂದು ಸ್ವಿಚ್ ಹಾಕಿರ್ತೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೋಡಿ, ನಿಮ್ಗೆ ಹೇಳಿದೆ ಕಿಲೋಮೀಟರ್ ಹೊಸ ಗಾಡಿ ಅಂತ, ಮೀಟರ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಸೀಟ್ ಕವರ್ ಎಲ್ಲ ಹೊಸ, ಅದು ನೋಡಿ 1000 ಕಿಲೋಮೀಟರ್ ಓಡಿದೆ ಅಷ್ಟೇ ಇದಿನ್ನು. ಹಂಗಾಗಿ ಹೊಸ ಗಾಡಿ ಇರ್ಲಿ, ಹಳೆ ಗಾಡಿ ಇರ್ಲಿ, ಯಾವ್ದಕ್ ಬೇಕಾದ್ರೆ ಹಾಕೋಬಹುದು. ನಾವು 0 ಕಿಲೋಮೀಟರ್ ಗಾಡಿಗಳು ಕೂಡ ಹಾಕಿದೀವಿ, ಬರೀ 23 ಕಿಲೋಮೀಟರ್ ಓಡಿರುವ, 50 ಕಿಲೋಮೀಟರ್, 100 ಕಿಲೋಮೀಟರ್ ಓಡಿರುವ ಗಾಡಿಗಳು ಕೂಡ ಹಾಕಿದೀವಿ. ಯಾವುದೇ ಗಾಡಿ ಇದ್ರೂ ನೀವು ಹಾಕೋಬಹುದು. ಆಮೇಲೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಏನಂತ, ಇದ್ರಲ್ಲಿ ಸ್ಪೆಷಲ್ ಟ್ಯಾಂಕ್ ಹಾಕಿದೀವಿ ಅಂತ. ಹೌದು, ಖಂಡಿತವಾಗ್ಲೂ ಸ್ಪೆಷಲ್ ಟ್ಯಾಂಕ್. ಏನು ಅಂತಂದ್ರೆ ವೇಟ್ಲೆಸ್ ಟೈಪ್ 4 ಟ್ಯಾಂಕ್ ಹಾಕಿರೋದು ನೀವು ಇಲ್ಲಿ ನೋಡಬಹುದು. ನೋಡಿ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಟೈಪ್ 4 ಅಂತಂದ್ರೆ, ಈ ವಾಲ್ ನೋಡಬಹುದು, ಇಲ್ಲ ಅಂತಂದ್ರೆ ದಾರ ಬಿಚ್ಚಿಬಿಟ್ಟೆ ತೋರಿಸ್ತೇನೆ ರೀ. ನೋಡಿ, ಈ ವಾಲ್ ನೋಡ್ಕೊಂಡ್ರಲ್ಲ, ಈಗ ಇದೆಲ್ಲ ಬಿಚ್ಚಿ ದಾರ ಕಟ್ಬೇಕು. ಹಂಗಾಗಿ ನೋಡಿ, ಸೌಂಡ್ ಕೇಳಿಸ್ಕೋಬಹುದು. ನೋಡಿ, ಈ ತರ ಶಾಂಪಲ್ ನಾನು ಹೊರಗಡೆನೆ ಇದೆ, ಅದೇ ತೋರಿಸ್ತೀನಿ. ನೋಡಿ ನೋಡಿ, ಈ ಟ್ಯಾಂಕ್ ಹಾಕಿರೋದು ಈ ಗಾಡಿಯಲ್ಲಿ, ಇದ್ರ ಸೌಂಡ್ ನೋಡಿ, ನೋಡಿದ್ರಾ? ಈ ಟ್ಯಾಂಕ್ ಹಾಕಿರೋದು ನೋಡಿ, ಎಂಟಿ ಟ್ಯಾಂಕ್ ವೇಟ್ ಓನ್ಲಿ 23 kg. ಇದು 15 kg ಟ್ಯಾಂಕ್ ಕೆಪಾಸಿಟಿ, 11 kg ಗ್ಯಾಸ್ ಹಿಡಿಯುತ್ತೆ. ಟ್ಯಾಂಕ್ ವೇಟ್ ಬರೀ 23 kg ಇದೆ ಅಷ್ಟೇ. ಇದು ಕಬ್ಬಿಣದ್ದಾದ್ರೆ 65ರಿಂದ 70 kg ಬರುತ್ತೆ, ಇದು ಬರೀ 23 kg. ಈ ಟ್ಯಾಂಕ್ ಹಾಕಿದ್ದಾರೆ ಈ ಸಿಯಾಜ್ ಗಾಡಿಗೆ, ನೀವು ನೋಡಬಹುದು. ನೋಡಿ, ಈ ಸಿಯಾಜ್ ಗಾಡಿ ನೀವು ನೋಡಿ, ಲೆವೆಲ್ ಆಗಿ ಕುತ್ಕೊಂಡು ತೋರಿಸ್ತೀನಿ ನಿಮ್ಗೆ. ನೋಡಿ, ಲೆವೆಲ್ ಆಗೇ ಇದೆ ಗಾಡಿ, ಹಿಂದೆಗಡೆ ಕೂತಿರೋ ತರ ಫೀಲೇ ಕಾಣಲ್ಲ. ನೋಡಿ, ನಿಮ್ಗೆ ಕರೆಕ್ಟಾ ಕೂತಿರೋ ತರ ಫೀಲೇ ಕಾಣಲ್ಲ, ಯಾಕಂದ್ರೆ ಬರೀ 23 kg, ಬರೀ 23 kg ಏನು ಕೂರಲ್ಲ ಗಾಡಿ. ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ, ಇನ್ನು ವೀಲಲ್ಲಿ ಈ ತರ ಟೈಪ್ 4 ಟ್ಯಾಂಕ್ ಹಾಕೊಂಡ್ರೆ ನಿಮಗೆ ವೆಯ್ಟ್ ಅನ್ನೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಕ್ಷನ್ ಆಗ್ತಾ ಇದೆ ನೋಡಿ ಗಾಡಿ, ಒಂದೇ ಕೈಯಲ್ಲಿ ಪ್ರೆಸ್ ಮಾಡ್ತಿರೋದು. ಯಾಕೆಂದ್ರೆ ಇದು ಭಾರನೇ ಇಲ್ಲ, ಇದು ಭಾರನೇ ಇಲ್ಲ. ಆಮೇಲೆ ಸಿಎಸ್ ಗಾಡಿಗಳಿಗೂ ನಾವು ಬಾಕ್ಸ್ ತರ ಮಾಡ್ಕೊಡ್ತೀವಿ.
ನಿಮ್ಗೆ ಒಳಗಡೆ ಟ್ಯಾಂಕ್ ಇರೋದೇ ಗೊತ್ತಾಗಲ್ಲ, ಆ ತರ ಬಾಕ್ಸ್ ತರ ಕೂಡ ಮಾಡ್ಕೊಡ್ತೀವಿ ನಾವು. ಹಿಂದೆಗಡೆ ಸಿಯಾಜ್ ಅಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ, ನೋಡ್ಬೋದು ನೀವು. ಆ ತರ ಬಾಕ್ಸ್ ತರ ಕೂಡ ಮಾಡ್ಕೊಡ್ತೀವಿ. ನೀವು ಬನ್ನಿ ಸಿಯಾಜ್ ಹಾಕ್ಸ್ಕೊಳ್ಳಿ, ಟ್ಯಾಂಕ್ ಏನು ಕಾಣೋದೇ ಇಲ್ಲ, ಆ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಿಲ್ಲಿಂಗ್ ಎಲ್ಲ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪಲ್ಲೇ ಇಲ್ಲೇ ಬಿಡಿ ಸರ್, ಇಲ್ಲಿ ಬಿಡಿ ಸರ್, ಪೆಟ್ರೋಲ್ ಕ್ಯಾಪಲ್ಲೇ ಫಿಲ್ಲಿಂಗ್ ಕೊಟ್ಟಿದ್ದೀನಿ. ಸರ್ ನಮಸ್ತೆ. ಒಂದ್ 2-3 ತಿಂಗಳಿಂದ ಕೇಳ್ತಿದ್ದೆ. ನಾನು ಡಿಸೈರ್ಗೆ ಹಾಕಿದ್ದೀನಿ, 10 kg ಹಾಕಿದ್ದೆ, 12 kg ಹಾಕಿದ್ದೆ. ಏನೋ ಒಂಥರ ತುಂಬಾ ಭಾರ ತರ ಇತ್ತು. ಈ ಗಾಡಿಗೆ ಓಡಿಸ್ಕೊಂಡ್ ಬಂದೆ. ಒಬ್ರು ಕೂತಂಗನೂ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಗೊತ್ತಾಗ್ತಾನೆ ಸಿಯಾಜ್ಗೆ, ಆರಾಮಾಗಿ ಹಾಕ್ಸ್ಕೋಬಹುದು. ಗಾಡಿ ಕುಂತೇ ಇಲ್ಲ, ಹ್ಯಾಪಿ. ಎಲ್ಲಿ ಹೊಡಿಯಲ್ಲ. ಸುಮಾರು ಒಂದು 5-6 ಕಿಲೋಮೀಟರ್ ಹೋಗಿ ಬಂದಿದ್ದೀನಿ. ನಥಿಂಗ್ ಹ್ಯಾಪನ್ ಸರ್. ಆಮೇಲೆ ಕಬ್ಬಣ ಟ್ಯಾಂಕ್ ಹಾಕ್ದ ಗಾಡಿ ಎಳದಂಗ ಆಗುತ್ತಲ್ಲ ಅಂತ. ಟ್ಯಾಂಕ್ ಅಲ್ಲಿ ನಾನು ಹತ್ತಿರೋ ದಿನನೇ ಇದೆ, ಸ್ವಲ್ಪ ಬೇಜಾರೇ ಇದೆ ನನಗೆ. ಮೈಲೇಜ್ ಬರ್ಬೋದು, ಆದ್ರೆ ಏನೋ ಒಂದು ಭಾರ ಎತ್ಕೊಂಡು ಹೋದಂಗೆ ಇರುತ್ತೆ ನಮ್ಗೆ. ಇದ್ರಲ್ಲಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. 36 kg ಬರುತ್ತೆ ಫೀಲಿಂಗ್ ಅಲ್ಲಿ ಸೇರಿ. ಆರಾಮಾಗಿದೆ ಗಾಡಿ. ಈಗ ನೆಕ್ಸ್ಟ್ ಯಾವ್ದೇ ಗಾಡಿ ಬಂದ್ರು ನೀವು ಇದೇ ಹಾಕೋದು? ಹಾಕೊಳ್ಳಿ, ಏನು ತೊಂದ್ರೆ ಅಲ್ಲ. ನಿಮ್ಮ ನೆಕ್ಸ್ಟ್ ಗಾಡಿ ಬಂದ್ರೆ ಇದೇ ಹಾಕೋದು? ಪಕ್ಕ ಹಾಕ್ತೀನಿ, ಇದೇನೆ. ಖಂಡಿತ ಹಾಕ್ತೀನಿ. ಥ್ಯಾಂಕ್ ಯು ಸರ್. ಇದಕ್ಕಿಂತ ಒಳ್ಳೇದು ಬಂದ್ರೆ ಇದನ್ನ ವೈಟ್ಲೆಸ್ ಬಂದ್ರೆ ಇಲ್ಲ, ಇದೆ. ಇದಕ್ಕಿಂತ ಕಡಿಮೆ ಬೇಡ. ತುಂಬಾ ಚೆನ್ನಾಗಿದೆ ಸರ್. ಟ್ಯಾಂಕ್ ಮಾತ್ರ ಚಿಂತನೆ ಮಾಡಬೇಡಿ. ಫೈಬರ್ ಅಲ್ವಾ, ಅಲ್ಯೂಮಿನಿಯಂ ಗಿಂತ ಜಾಸ್ತಿ ಸ್ಟ್ರಾಂಗ್. ಅಲ್ಲ, ಗವರ್ಮೆಂಟ್ ಅಪ್ರೂವ್ಡ್ ಇರೋ ಟ್ಯಾಂಕ್ ಇದು, ಹೌದು. ಇಲ್ಲಿಗಲ್ ಟ್ಯಾಂಕ್ ಇಲ್ಲ. ಗವರ್ಮೆಂಟ್ ಅಪ್ರೂವ್ಡ್ ಇರುವಂತ ಜರ್ಮನಿ ಟ್ಯಾಂಕ್ ಇದು. ನಾನ್ ಗ್ಯಾರಂಟಿ ಸರ್, ಟ್ಯಾಂಕ್ ಏನು ಆಗಲ್ಲ, ತಲೆಗೆಡಿಸ್ಕೋಬೇಡಿ. ಯಾಕಂದ್ರೆ ನಾವು ತುಂಬಾ ಗಾಡಿಗಳಿಗೆ ಹಾಕಿದೀವಿ. ಆಮೇಲೆ ನೀವು ಬೇರೆ ಕಡೆ ವಿಚಾರಿಸಿದೀನಿ ಅಂತಂದ್ರೆ ಎಲ್ಲಾದ್ರೂ ಸ್ಟಾಕ್ ಇದೆಯಾ? ನಮ್ಮ ಹತ್ರ ಪ್ರೆಸೆಂಟ್ ಆಗಿ ಎಷ್ಟು ಸ್ಟಾಕ್ ಇದೆ? ಹೌದು. ಬೇರೆ ಬ್ರಾಂಚ್ ಅಲ್ಲೂ ಇದೆ, ಇಲ್ಲೂ ಇದೆ. ಆಮೇಲೆ ನಾವ್ ಎಷ್ಟು ಗಾಡಿಗಳಿಗೆ ಹಾಕಿದೀವಿ ಆಲ್ರೆಡಿ? ನಾನೇ 3 ಗಾಡಿ ಮಾಡಿಸಿದ್ನಿ ಅಂತ ಅಲ್ವಾ? ಹೌದು, 3 ಗಾಡಿ ಮಾಡಿಸಿದ್ನಿ. ಹಂಗಾಗಿ ಟೈಪ್ 4 ಗಾಡಿಗಳು ಫಿಟ್ಟಿಂಗ್ ಪ್ರಾಬ್ಲಮ್ ಇಲ್ಲ. ನಾನು ಇದುವರೆಗೂ ಒಂದ್ 8 ತಿಂಗಳು ಕೆಳಗಡೆ ಡಿಸೈರ್ಗೆ ಹಾಕಿದ್ದು, ಒಂದಿನೂ ಇಲ್ಲಿ ಬಂದಿಲ್ಲ. ಇವಾಗ್ಲೂ ಓಡ್ತಾ ಇದೆ ಗಾಡಿ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು CNG ಫಿಟ್ ಮಾಡಿದವ್ರಿಗೆ ಏನ್ ಹೇಳ್ತೀರಾ ನಮ್ಮ ಹತ್ರ ಬರಕ್ಕೆ? 100% ಕಣ್ ಮುಚ್ಕೊಂಡ್ ಬಂದ್ ಮಾಡ್ಕೊಂಡು ಹೋಗಿ ಫಿಟ್ಟಿಂಗ್ ನೋಡ್ಬಿಟ್ಟು ಶೋರೂಮ್ ಅಲ್ಲೇ ಕೇಳಿ, ಈ ಫಿಟ್ಟಿಂಗ್ ಅವ್ರು ಮಾಡ್ತಾರೆ ಕೇಳಿ. ಯಾಕಂದ್ರೆ ಅನಂತಪುರದಾಗಿ ಶೋರೂಮ್ ಅವರೇ ನಾನು ಕೇಳಿದ್ದಾರೆ, ಎಲ್ಲಪ್ಪ ಫಿಟ್ಟಿಂಗ್ ಮಾಡಿದ್ಯಾ ಅಂತ. ಸಿಲಿಂಡರ್ ಮಾತ್ರ ಇದೇ ಹಾಕ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಭಾರ ಇಲ್ಲ, ಏನಿಲ್ಲ, ಭಾರ ಇಲ್ಲ, ಎಂತದಿಲ್ಲ. ಸುಮ್ಮನೆ ನೋಡ್ತಾರೆ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, 50,000 ಜಾಸ್ತಿ ಆದ್ರೂ ನಿಮ್ಗೆ 5 ವರ್ಷ ಗಾಡಿ ಇಟ್ಕೊಂಡ್ರು ನೋಡ್ಬೇಡಿ ಸ್ನೇಹಿತರೆ. ಸಿಯಾಜು ಡಿಸೈರ್ ಇರೋರು ಸ್ವಲ್ಪ ಜಾಸ್ತಿ ಆದ್ರೂ ನಮ್ಗೆ ಉಳಿತದೆ. ನಾವು ದುಡಿಯೋ ಗಾಡಿ ಅಲ್ಲ. 5 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, ಟೈರ್ ಆಗ್ಬೋದು, ಸ್ಮೂತ್ನೆಸ್ ಆಗ್ಬೋದು, ಎಲ್ಲಾನು. ನಮ್ಮ ಹತ್ರ ಇಲ್ಲೋ 11,000 ಕಿಲೋಮೀಟರ್ಗೆ, ಈಗ 1,100 ಕಿಲೋಮೀಟರ್ಗೆ 12,000 ರೂಪಾಯಿ ಪೆಟ್ರೋಲ್ ಹಾಕಿದ್ವಿ. ಇನ್ಮೇಲೆ ನಾನು ಬಂದಿದ್ದು ಹಾಕ್ಸಿದ್ದೀನಿ. ಹೌದು. ಆಮೇಲೆ ನಿಮ್ಗೆ ಕಬ್ಬಣ ಟ್ಯಾಂಕ್ ತರ ಫೀಲ್ ಆಗಲ್ಲ, ಚೆನ್ನಾಗಿದೆ. ಸ್ವಲ್ಪ ನನಗಂತೂ ಆಗ್ಲಿಲ್ಲ ಸರ್, ಆರಾಮಾಗಿದೆ. ಈ ಜನ ಕುಂತ ಮೇಲೆ ಈಗ ನಾವು ಆಕ್ಚುಲಿ ನಾವು ಟ್ರೈಲ್ ಹೋಗಿದ್ದು, ಇನ್ನೊಬ್ಬ ಮಗು ಇದ್ದಂಗೆ ಅಷ್ಟೇ. ಹೌದು, ಟ್ರೈಲ್ ಹೋದಾಗ ನೀವು ಆಕ್ಚುಲಿ 3 ಜನ ಇದ್ವಿ ನಾವು. ನನಗೆ ಪೆಟ್ರೋಲು CNG ಅಂತ ಇದುವರೆಗೂ ಗೊತ್ತಿಲ್ಲ. ಆ ತರ ಇದೆ. ನಾನು ಅವ್ರನ್ನೇ ಕೇಳಿದ್ವಿ, ಪೆಟ್ರೋಲ್ ಓಡ್ತಾ ಇದೆಯಾ CNG ಓಡ್ತಾ ಇದೆಯಾ ಅಂತ. ಯಾಕಂದ್ರೆ ಭಾರನೇ ಇಲ್ವಲ್ಲ. ಹೌದು, ಹಂಗಾಗಿ ಚೆನ್ನಾಗಿ ಸ್ನೇಹಿತರೆ. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು ಸರ್. ನಿಮ್ ಮನಸ್ಸಿನ ಮಾತುಗಳು ಬಿಚ್ಚಿ 4 ಜನ ಕೇಳಿದ್ರಿ. ಹಂಗಾಗಿ ಆಮೇಲೆ ನಮ್ ಚಾನಲ್ ನೀವು ನೋಡಬಹುದು, ತುಂಬಾ ವಿಡಿಯೋಗಳು ಹಾಕಿದೀವಿ. ಬೇರೆ ಕಡೆ ಎಲ್ಲ ಹಾಕೊಂಡು ಸಫರ್ ಪಟ್ಟು ನಾವು ಅದನ್ನ ಸರಿ ಮಾಡಿಕೊಟ್ಟು ಮತ್ತೆ ಅವರೆಲ್ಲ ಚಾರ್ಜಸ್ ಕಟ್ಟಿರುವಂತ ವಿಡಿಯೋಗಳು ತುಂಬಾ ಹಾಕಿದೀನಿ. ಅದನ್ನು ಕೂಡ ನೀವು ವಿಡಿಯೋಗಳು ಫ್ರೀ ಇದ್ದಾಗ ನಮ್ಮ ಚಾನಲ್ ಅಲ್ಲಿ ನೋಡಿ, ನಿಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲಿ ಫಿಟ್ ಮಾಡಿಸ್ಬೇಕು ಏನು ಅನ್ನೋದು, ಅಲ್ವಾ? ಸಿಗುತ್ತೆ ಸಿಯಾಜ್ ಅವ್ರಿಗೆ, ಎದುರುಬೇಡಿ. ದೊಡ್ಡ ಇಂಟರ್ನ್ಯಾಷನಲ್ ಒಂದ್ 2 ಇಟ್ಕೋಬಹುದು, ಮಲಗಿಸಿದ್ರೆ 3 ಇಟ್ಬೋದೇನೋ. ಟ್ರೈ ಮಾಡೋಣ ಒಟ್ಟಿನಲ್ಲಿ ಒಳ್ಳೆ ಸ್ಪೇಸ್. ಆಮೇಲೆ ಮೀಡಿಯಂ 4-5 ಸೂಟ್ಕೇಸ್. ಮೇನ್ ಭಾರ ಇಲ್ವಲ್ಲ, ಭಾರ ಇಲ್ಲ. ಇವಾಗ ಮೊದಲ ತರ ಎಳೆಯೋ ತರ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಹಂಗಾಗಿ ಕರ್ಗೋಗುತ್ತೆ ಇಂಜಿನ್ ಜೊತೆಗೆ ಇಂಥದಿಲ್ಲ, ಏನಿಲ್ಲ, ಆರಾಮಾಗಿ ಹಾಕೋಬಹುದು. ಬಟ್ ಏನಂದ್ರೆ 5 ವರ್ಷ ಓಡಿಸ್ತಿರ್ಲ. ಈಗ ಮಿನಿಮಮ್ 5 ವರ್ಷ ಹೇಳ್ತಾ ಇರೋದು. ಒಂದ್ 7-8 ವರ್ಷ ಆದ್ರೂ ಗಾಡಿ ಇರುತ್ತೆ. ನಿಮ್ಗೆ 50,000 ರೂಪಾಯಿ ಜಾಸ್ತಿ ಹಾಕಿದ್ ದೊಡ್ಡ ವಿಷಯನೇ ಅಲ್ಲ. ಈಗ ಒಂದು ಎಕ್ಸಾಂಪಲ್ ನೋಡಿ, ನಾನು ಸಿಯಾಜ್ಗೆ 1,15,000 ರೂಪಾಯಿ ನಿಮ್ಗೆ ಬಿಲ್ ಆಗಿದೆ ಅಲ್ವಾ? ಬೈ ಚಾನ್ಸ್ ಈಗ ಸಿಎನ್ಜಿಗೆ ಸಿಯಾಜ್ ಗಾಡಿಗೆ ಕಂಪ್ನಿಯಿಂದ CNG ಇಲ್ಲ, ಡಿಸೈರ್ಗಿದೆ. ಡಿಸೈರ್ಗೆ ಕಬ್ಬಣ ಟ್ಯಾಂಕ್ ಜೊತೆ ಎಷ್ಟಿದೆ? ಅಲ್ಲ ಡಿಸೈರ್ಗೆ ಕಂಪ್ನಿ 1.5 ಲಕ್ಷ ಬೇಡ, 1.30 ಇಟ್ಕೊಳ್ಳೋಣ. 1.5 ಇದೆಯಾ ನೋಡಿ? ಡಿಸೈರ್ ಗಾಡಿ ಕಂಪ್ನಿ ಫಿಟ್ಟಿಂಗು, ಕಬ್ಬಣದ್ದು ಚಿಕ್ಕ ಟ್ಯಾಂಕ್ ಜೊತೆ ನಿಮ್ಗೆ 1.5 ಲಕ್ಷ ಆಗುತ್ತೆ. 10 kg ಆದ್ರೂ ಟ್ಯಾಂಕ್ ಬರ ಬಂದ್ಬಿಟ್ಟು 65 kg ಇದ್ದೇ ಇರುತ್ತೆ. ಅದೇ ನಮ್ಮ ಹತ್ರ ಆದ್ರೆ ನಿಮ್ಗೆ ಟೈಪ್ 4 ಟ್ಯಾಂಕ್ ಜೊತೆನೆ ನಿಮ್ಗೆ ವಿತ್ RTO ಎಲ್ಲ ಸೇರಿ 1.25 ಆಗ್ಬಿಡುತ್ತೆ. ಏನೋ ಟೈಪ್ 4 ಟ್ಯಾಂಕ್ ಜೊತೆ 20 ವರ್ಷ ಬಾಳಿಕೆ ಇರುವಂತ ಟ್ಯಾಂಕು. ಆಮೇಲೆ ನಿಮ್ಗೇನು ಅಂದ್ರೆ ಲೈಫ್ ಟೈಮು, ಸಸ್ಪೆನ್ಷನ್, ಟೈರ್ ಇದು ಯಾವ್ದು ಚಿಂತೆ ಇರಲ್ಲ, ತುಂಬಾ ಚೆನ್ನಾಗಿ ಓಡಾಡ್ಕೋಬಹುದು. ಆಮೇಲೆ ಕೂತ್ಲೆ ಇದು ತುಂಬಾ ಸಾಫ್ಟ್ ಸಸ್ಪೆನ್ಷನ್, ಇದು ಲಕ್ಸುರಿ ಗಾಡಿ.
ಟ್ಯಾಂಕ್ ಹಿಡಿತಿದಂಗೆ ಕುತ್ಕೊಬಿಡುದು. ಕುತ್ಕೊಂಡ್ಬಿಡೋದು. ಹೌದು, ಇವಾಗ ಕುತ್ಕೊಂಡೇ ಇಲ್ಲ. ಕುತ್ಕೊಂಡಿಲ್ಲ ಸರ್. ಹೌದು, ಆ ಫೀಲಿಂಗೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟೈಪ್ 4 ಹಾಕೊಂಡಿದ್ದಕ್ಕೆ. ಹಂಗೆ ದಯವಿಟ್ಟು ನನ್ನ ಸಜೆಷನ್ ಏನ್ ಗೊತ್ತಾ ನಿಮ್ಗೆ, ಕಬ್ಬಿಣ ಟ್ಯಾಂಕ್ ಹಾಕೊಳ್ತೀರಾ ಅಮೌಂಟ್ ಇಲ್ಲ ಅಂತ ನೋಡಿ, ಯಾವ್ದೋ ಒಂದು ಅರೇಂಜ್ ಮಾಡ್ಬಿಟ್ಟು ಯಾರ ಹತ್ರ ಏನೋ ಮಾಡಿ ಟೈಪ್ 4 ಹೋಗಿ, ನಿಜವಾಗ್ಲೂ ಭಾರನೇ ಇರಲ್ಲ ನಿಮ್ಗೆ, ಒಳ್ಳೆ ಫೀಲ್ ಇರುತ್ತೆ. ಟೈಪ್ 4 ಗಾಡಿ ಸೇಫ್ಟಿ, ನಿಮ್ ಗಾಡಿನೂ ಸೇಫ್ಟಿ 100%. ಲೋಡ್ ಎಲ್ಲಿಯಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಡಿಸೈರ್ ಅಲ್ಲಿ ತುಂಬಾ ಸಫರ್ ಆಗಿದೆ ನಾನು. ಅವೇನೋ ಆ ಟ್ಯಾಂಕ್ ಬಾರ್ಗೆ ಬಟ್ ಎಲ್ಲಿತಾ ಇರೋದು ನೋಡ್ತಾ ಇದ್ರೆ ನನಗಂತೂ ಹ್ಯಾಪಿ ಇಲ್ಲ, ಬೇಜಾರು ಇತ್ತು ಸರ್. ಆಮೇಲೆ ನೀವು ಕೇಳಿದ್ರೆ ಡಿಸೈರ್ ಗಾಡಿಗೂ ಚೇಂಜ್ ಮಾಡಕ್ಕೆ, ಡಿಸೈರ್ಗೆ ಚೇಂಜ್ ಮಾಡಕ್ಕೆ ಅದು ಸೇಲ್ ಮಾಡ್ಬಿಟ್ಟು ಡಿಕ್ಕಿ ಸ್ಪೇಸ್ ಸಿಗಲ್ಲ ಅಂದ್ಬಿಟ್ಟು ಇದು ತಗೊಂಡಿದ್ನಿ. ನನಗೊಂದು ಇಂಟರ್ನ್ಯಾಷನಲ್ ಒಂದ್ 2 ಸೂಟ್ ಕೇಸ್ ಪಕ್ಕ ಹೋಗುತ್ತೆ, ಚಿಕ್ಕದೊಂದ್ 2 ಹೋಗುತ್ತೆ ಸಾಕು. ಈಗ ನೆಕ್ಸ್ಟ್ ಬೇರೆ 2 ಗಾಡಿ ಬರುತ್ತೆ ಅಂದ್ರೆ ಯಾವ ಟ್ಯಾಂಕ್? ಇದೇ ಟ್ಯಾಂಕೇನಾ? ಸೇಮ್ ಇದೇ ಟ್ಯಾಂಕ್ ಹಾಕೊಂತೀನಿ. ದೊಡ್ಡದಿದ್ರು ದೊಡ್ಡ ಡಿಕ್ ಇದ್ರು ಹಾಕ್ಸ್ಕೊತೀನಿ. ಹೌದು, ಥ್ಯಾಂಕ್ ಯು. ಇಲ್ಲ ಅಂದ್ರೆ ಖಂಡಿತ ಇಲ್ಲಿಗೆ ಬನ್ನಿ ಪೆಟ್ರೋಲ್. ಹೌದು, ಥ್ಯಾಂಕ್ ಯು ಸರ್. ನೋಡಿ, ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ಬಿಟ್ಟು ನಾವ್ ಯಾವ್ದೇ ಕಾರಣಕ್ಕೂ ಹೇಳ್ಬಿಟ್ಟು ಹಿಂಗ್ ಹೇಳಿ ಅಂತ ಹೇಳ್ಸಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ನೀವು ಬಂದು ಫಿಟ್ ಮಾಡಿಸಿ ಎಲ್ಲ ಮಾಡ್ಸಿರ್ತೀರಾ, ಸರ್ ಈ ತರ ಹೇಳಿ ಅಂತ ಸುಮ್ನೆ ಇಲ್ದೇ ಇರೋ ವಿಷಯ ಹೇಳಿ ಅಂದ್ರೆ ಹೇಳ್ತೀರಾ? ಹೇಳಲ್ಲ. ಯಾಕಂದ್ರೆ ಮನಸ್ಸು ಒಪ್ಪಲ್ಲ, ಏನಿದೆ ಅದೇ ಹೇಳ್ತಾರೆ. ಹಂಗಾಗಿ ಕಸ್ಟಮರ್ ಹತ್ರ ನಾವು ಅದನ್ನೇ ಹೇಳಿಸ್ತೀವಿ. ಯಾಕಂದ್ರೆ ನಿಮ್ಗೂ ಗೊತ್ತಾಗ್ಲಿ ಯಾವ ತರ ಇರುತ್ತೆ ಸರ್ವಿಸ್ ಏನು ಅನ್ನೋದ್ರ ಬಗ್ಗೆ, ಹಂಗಲ್ವಾ? ನೀವು ಅಷ್ಟೇ CNG ಹಾಕೊಳ್ಳಿ, ನಿಮ್ದು ಕೂಡ ಫ್ಯೂಲ್ ಕಾಸ್ಟ್ ಅರ್ಧಕ್ಕಿಂತ ಜಾಸ್ತಿ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತೀನಿ. ನಮ್ದು ಸದ್ಯಕ್ಕೆ ಮಹದೇವಪುರ ಮತ್ತೆ ನಾಗರಬಾವಿ, ಇಲ್ಲಿ ನೋಡಬಹುದು ನೀವು, ಮಹದೇವಪುರ, ನಾಗರಬಾವಿ, ಮತ್ತೆ 3ನೇ ಬ್ರಾಂಚು ಮತ್ತೆ 4ನೇ ಬ್ರಾಂಚು ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಅದು ಕೂಡ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ನಮ್ಮ ಬ್ರಾಂಚ್ ಅಲ್ಲಿ ನೀವು ಎಲ್ಲೇ ಫಿಟ್ ಮಾಡಿಸ್ಕೊಂಡು ಎಲ್ಲಿ ಬೇಕಾದ್ರೂ ಸರ್ವಿಸ್ ತಗೋಬಹುದು. ನಮ್ಮ ಬ್ರಾಂಚ್ಗಳಲ್ಲಿ ಅದು 100% ನಾವು ಆ ಫೆಸಿಲಿಟಿನ ಮಾಡ್ಕೊಡ್ತೀವಿ, ತಗೋಬಹುದು ನೀವು. ಹಂಗಾಗಿ ನೀವು CNG ಫಿಟ್ ಮಾಡಿಸ್ಕೊಳ್ಳಿ, ಆರಾಮಾಗಿ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದೀನಿ. ಏನೇ ಮಾಹಿತಿ ಬೇಕಂದ್ರು 9964246056 ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಮಾಡ್ಕೊಳ್ಳಿ, ವಿಷಯನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.